ಇಬ್ಬರು ಗಂಡು ಮಕ್ಕಳ ಮಧ್ಯೆ ಭೇದ ಭಾವ ಮಾಡಿ ದೊಡ್ಡ ಮಗನಿಗೆ ಮನೆಯಿಂದ ಹೊರಹಾಕಿದ ಅತ್ತೆಗೆ ಬುದ್ಧಿ ಕಲಿಸಿದ ಸೊಸೆ. ಪೂಜೆ ಮುಗಿಸಿ ಕೆಲಸಕ್ಕೆ ಹೋಗಲು ನಿಂತಿದ್ದ ದೊಡ್ಡ ಮಗನ ಬಳಿ ಅವನ ತಾಯಿ ಪ್ರಸಾದ ಕೊಡುತ್ತಾ ಭಾರವಾದ ಮನಸ್ಸಿನಿಂದ ಹೇಳುತ್ತಾರೆ, ಇವತ್ತು ತುಂಬಾ ಸಂತೋಷವಾಗ್ತಿದೆ ಮಗನೇ. ನಿನಗೆ ಕೆಲಸ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ತಂದೆ ಹೋದ ಮೇಲೆ ತುಂಬಾ ಕಷ್ಟಪಟ್ಟಿದ್ದೀವಿ. ಮುಂದೆ ಏನ್ ಮಾಡಬೇಕು, ಹೇಗೆ ಮನೆ ನಡೆಯುತ್ತೆ ಎಂದು ಯೋಚಿಸ್ತಿದ್ದೆ. ನೋಡಪ್ಪ, ನಿಮ್ ತಂದೆ ಹೋದಾಗನಿಂದ ತುಂಬಾ ಕಷ್ಟದ ದಿನಗಳನ್ನ ನೋಡಿದ್ದೇವೆ. ಈಗಲಾದ್ರೂ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬಂತು ಎಂದು ತನ್ನ ದೊಡ್ಡ ಮಗನ ಬಳಿ ಹೇಳುತ್ತಿರುವುದನ್ನು ಕೇಳಿ ಮಗ ಹೇಳುತ್ತಾನೆ, ಹೌದಮ್ಮ, ಇನ್ಮೇಲೆ ಅಂತ ಕಷ್ಟದ ದಿನಗಳು ಹೋಯ್ತು ಅಂತ ತಿಳ್ಕೊ. ಕೆಲಸಕ್ಕೆ ಮೊದಲ ಹೆಜ್ಜೆ ಇಡ್ತಾ ಇದ್ದೀನಿ, ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡು ಎಂದು ಹೇಳಿ ತನ್ನ ತಾಯಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತಾನೆ. ಅವನ ತಾಯಿ ಅವನಿಗೆ ಆಶೀರ್ವಾದ ಮಾಡುತ್ತಾ ಅವನ ಕೈಯಲ್ಲಿ ಅವನ ಚಿಕ್ಕ ತಮ್ಮನ ಕೈ ಇಡುತ್ತಾ, ನೋಡಪ್ಪ, ನೀನು ಮನೆಗೆ ದೊಡ್ಡ ಮಗ. ದೊಡ್ಡ ಮಗ ತಂದೆಗೆ ಸಮಾನ ಅಂತಾರೆ. ಇನ್ನು ಮುಂದೆ ನಿನ್ನ ತಮ್ಮನ ಪ್ರತಿಯೊಂದು ಜವಾಬ್ದಾರಿ ನಿನ್ನ ಮೇಲೆ ಇದೆ. ಅವನ ಓದು ಬರಹದಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ನಿನ್ನದು. ಜೊತೆಗೆ ಈ ಮನೆಯ ಪ್ರತಿ ಜವಾಬ್ದಾರಿನ ನೀನೇ ನಿಭಾಯಿಸಬೇಕು ಎಂದು ತಾಯಿ ಮನೆಯ ಜವಾಬ್ದಾರಿಯ ಸಂಪೂರ್ಣ ಹೊರೆಯನ್ನು ಅವನ ತಲೆಯ ಮೇಲೆ ಹಾಕ್ತಾರೆ. ಇತ್ತ ದೊಡ್ಡ ಮಗ ರಮೇಶ್ ತನ್ನ ಭಾರವಾದ ಹೃದಯದಿಂದ ತನ್ನ ತಾಯಿಯ ಬಳಿ ಹೇಳ್ತಾನೆ, ಅಮ್ಮ, ನಾನು ಕಷ್ಟಪಟ್ಟು ಓದಿ ದೊಡ್ಡ ಮನುಷ್ಯನಾಗಬೇಕು ಅಂತ ಅಪ್ಪ ಬಯಸ್ತಿದ್ರು. ಆದರೆ ಅಪ್ಪನ ಆಸೆನ ನನಸು ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ಎಂದು ಹೇಳಿ ಮನೆಯ ಪರಿಸ್ಥಿತಿಗಳಿಗೆ ಸಿಲುಕಿ ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಕೆಲಸಕ್ಕೆ ಸೇರಿಕೊಳ್ತಾನೆ. ತನ್ನ ತಾಯಿ ಹೇಳಿದ ಮಾತನ್ನು ಕೇಳಿ, ಹೌದಮ್ಮ, ನೀನು ಹೇಳಿದ ಹಾಗೆ ಕಷ್ಟಪಟ್ಟು ನನ್ನ ತಮ್ಮನಿಗಾದ್ರೂ ಚೆನ್ನಾಗಿ ಓದಿಸಬೇಕು ಎಂದು ಹೇಳಿ ಕೆಲಸಕ್ಕೆ ಹೊರಟೋಗ್ತಾನೆ. ಇತ್ತ ತಾಯಿ ತನ್ನ ಮುದ್ದಾದ ಕಿರಿಯ ಮಗನನ್ನು ತಪ್ಪಿಕೊಂಡು ತಲೆ ಸವರುತ್ತಾ, ಸರಿ, ನೀನು ಬಾ ಮಗನೇ, ಉಪ್ಪಿಟ್ಟು ತಣ್ಣಗಾದ್ರೆ ತಿನ್ನೋದಕ್ಕಾಗೋಲ್ಲ, ಬಿಸಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕಾಗೋದು ಎಂದು ಹೇಳಿ ಮಗನಿಗೆ ತಿಂಡಿ ಕೊಡಲು ಅಡುಗೆ ಮನೆಯತ್ತ ಹೋಗ್ತಾರೆ. ದೊಡ್ಡ ಮಗನಿಗೆ ಜವಾಬ್ದಾರಿಯನ್ನು ಕೊಟ್ಟು ಚಿಕ್ಕ ಮಗನಿಗೆ ಸ್ವತಂತ್ರವಾಗಿ ಇಟ್ಟಿದ್ರು. ಚಿಕ್ಕ ಮಗನಿಗೆ ತಾಯಿ ತೋರಿಸುತ್ತಿದ್ದ ಪ್ರೀತಿಯಿಂದಾಗಿ ಮನೆಯಲ್ಲಿ ಏನೇ ನಡೆದರೂ ತನ್ನ ಚಿಕ್ಕ ಮಗನಿಗೆ ಯಾವುದೇ ಪರಿಣಾಮ ಬೀಳುತ್ತಿರಲಿಲ್ಲ. ಯಾವಾಗಲೂ ಸ್ವತಂತ್ರವಾಗಿಯೇ ಇರ್ತಿದ್ದ. ಮನೆಯಲ್ಲಿ ಎಷ್ಟೇ ಕಷ್ಟವಿದ್ರೂ ದೊಡ್ಡ ಮಗ ದುಡಿಯೋ ದುಡ್ಡಿನಲ್ಲಿ ಮನೆ ಖರ್ಚಿನ ಜೊತೆಗೆ ತನ್ನ ತಮ್ಮ ಹೇಳಿದ ಹಾಗೆ ದೊಡ್ಡದಾದ ಕಾಲೇಜಿಗೆ ಸೇರಿಸಿದ್ರು. ಇದೆಲ್ಲದರ ಮಧ್ಯೆ ತನ್ನ ದೊಡ್ಡ ಮಗನಿಗೆ ಮದುವೆಯ ವಯಸ್ಸು ಮೀರಿ ಹೋಗ್ತಿದೆ ಅನ್ನೋದು ತಾಯಿ ಯೋಚನೆ ಮಾಡಲು ಕೂಡ ಪ್ರಯತ್ನ ಪಡೋದಿಲ್ಲ. ಅವನ ತಾಯಿ ತುಂಬಾ ಸ್ವಾರ್ಥಿಯಾಗಿದ್ರು. ಅವನ ತಾಯಿಗೆ ಇದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಆದ್ದರಿಂದ ಮನೆಯ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಮಗನಿಗೆ ಮದುವೆ ಮಾಡಿಬಿಟ್ರೆ ಮನೆ ನಡೆಸೋರು ಯಾರು? ಮದುವೆ ಮಾಡಿದ ಮೇಲೆ ನನ್ನ ಮಗ ಈಗ ದುಡಿದು ಕೊಡೋ ಹಾಗೆ ಮದುವೆ ಆದ್ಮೇಲೆ ಇದೇ ರೀತಿ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅವನಿಗೆ ಹೆಂಡತಿಯಾಗಿ ಬರೋವಳು ನನ್ನ ಮಗನನ್ನ ಅವಳ ಹಿಡಿತದಲ್ಲಿ ಇಟ್ಕೊಂಡ್ರೆ ನನ್ನ ಮಗ ನಮ್ಮವನಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಮಗನಿಗೆ ಮದುವೆ ಅನ್ನೋ ವಿಷಯದಿಂದ ದೂರ ಇಟ್ಟಿರುತ್ತಾರೆ. ಬಹುಶಃ ಆದ್ದರಿಂದ ಅವನಿಗೆ ಸಂಬಂಧ ಬಂದಾಗಲೆಲ್ಲ ಹುಡುಗಿಯಲ್ಲಿ ಏನಾದರೂ ಒಂದು ತಪ್ಪುಗಳನ್ನ ಹುಡುಕುತ್ತಿದ್ರು. ಹಾಗಾಗಿ ಅವನನ್ನು ನೋಡಲು ಬಂದ ಪ್ರತಿಯೊಂದು ಸಂಬಂಧವನ್ನು ಕ್ಯಾನ್ಸಲ್ ಮಾಡಿಬಿಡ್ತಿದ್ರು. ಇದೇ ಕಾರಣಕ್ಕಾಗಿ ಕ್ರಮೇಣ ಸಂಬಂಧಗಳು ಬರುವುದೇ ನಿಂತು ಹೋಗಿದ್ದವು. ಆದರೆ ರಮೇಶ್ ಈ ಎಲ್ಲಾ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಅವನ ಕುಟುಂಬಕ್ಕಾಗಿಯೇ ಬದುಕುವುದು ಅವನ ಗುರಿಯಾಗಿತ್ತು. ಕ್ರಮೇಣ ಸಮಯವು ವೇಗವಾಗಿ ಚಲಿಸಲಾರಂಭಿಸಿತು. ಅವನ ತಮ್ಮ ತನ್ನ ಓದನ್ನು ಮುಗಿಸಿ ಮುಂದೆ ಏನಾದರೂ ಒಂದು ಬಿಸಿನೆಸ್ ಮಾಡಬೇಕು ಅನ್ನೋ ಯೋಚನೆಯನ್ನು ಮನಸ್ಸಲ್ಲಿಟ್ಕೊಂಡು ತನ್ನ ಅಣ್ಣನ ಬಳಿ ವಿಷಯವನ್ನು ಹೇಳ್ತಾನೆ. ಅವನ ಮಾತನ್ನು ಕೇಳಿದ ಅವನ ಅಣ್ಣ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ತೀಯ ಅನ್ನೋದಾದ್ರೆ ಸಾಲ ಮಾಡಿ ಆದ್ರೂ ಬಂಡವಾಳಕ್ಕೆ ಬೇಕಾಗಿರುವಷ್ಟು ದುಡ್ಡನ್ನ ಕೊಡ್ತೀನಿ ಎಂದು ಹೇಳಿ ಸಾಲ ಮಾಡಿ ಜೊತೆಗೆ ಸ್ವಲ್ಪ ಕೂಡಿಟ್ಟಿದ್ದ ಹಣವನ್ನು ತನ್ನ ತಮ್ಮ ಹೊಸ ಕೆಲಸವನ್ನು ಶುರು ಮಾಡಲು ದುಡ್ಡನ್ನು ಕೊಡ್ತಾನೆ. ತನ್ನ ಅಣ್ಣ ಕೊಟ್ಟ ದುಡ್ಡಿನಿಂದ ಚಿಕ್ಕ ಪುಟ್ಟ ಬಿಸಿನೆಸ್ ಏನೋ ಶುರು ಮಾಡ್ತಾನೆ. ಆದರೆ ಒಂದು ದಿನಾನೂ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕಾಲೇಜಿನಲ್ಲಿ ಓದುತ್ತಿರುವಾಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಹಾಗಾಗಿ ಹೆಚ್ಚು ಸಮಯವನ್ನು ಈ ರೀತಿಯಾಗಿ ವ್ಯರ್ಥ ಮಾಡುತ್ತಿದ್ದ. ಹಾಗಾಗಿ ಬಿಸಿನೆಸ್ ಕೂಡ ಲಾಸ್ ಆಗಿ ಹೋಗುತ್ತೆ. ಹೀಗೆ ಒಂದು ದಿನ ತನ್ನ ತಾಯಿಯ ಬಳಿ ಬಂದು ತನ್ನ ಮದುವೆಯ ಪ್ರಸ್ತಾಪವನ್ನು ಮಾಡ್ತಾನೆ.
ಎಷ್ಟಾದರೂ ತಾಯಿಗೆ ಚಿಕ್ಕ ಮಗ ಎಂದರೆ ಎಲ್ಲಿಲ್ಲದ ಪ್ರೀತಿ. ಮಗ ಮಾಡುತ್ತಿರುವುದು ಸರಿನೋ ತಪ್ಪೋ ಎನ್ನುವುದು ಲೆಕ್ಕಿಸದೆ ಅವನ ಪ್ರತಿಯೊಂದು ಇಷ್ಟವನ್ನು ಪೂರೈಸುತ್ತಿದ್ರು. ಹಾಗಾಗಿ ತನ್ನ ಚಿಕ್ಕ ಮಗನ ಇಷ್ಟದ ಪ್ರಕಾರನೇ ಆ ಹುಡುಗಿಯ ಜೊತೆ ಮದುವೆ ಮಾಡುವುದಾಗಿ ನಿರ್ಧಾರ ಮಾಡಿ ತನ್ನ ದೊಡ್ಡ ಮಗನ ಬಳಿ ವಿಷಯವನ್ನ ತಿಳಿಸಿದಾಗ ಇದನ್ನು ಕೇಳಿದ ದೊಡ್ಡ ಮಗನಿಗೆ ಗಾಬರಿಯಾಯಿತು. ಮನೆಯ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ನಿಭಾಯಿಸ್ತಾ ತನ್ನನ್ನು ತಾನು ಮರೆತಿದ್ದ ಅವನ ತಲೆ ಕೂದಲುಗಳಲ್ಲಿ ಬಿಳುಪು ಕಾಣತೊಡಗಿತ್ತು. ಅವನ ಮುಖದಲ್ಲಿ ವಯಸ್ಸಿಗೆ ಮೀರಿದ ಸುಕ್ಕುಗಳು ಗೋಚರಿಸಿದ್ದವು. ಇದನ್ನೆಲ್ಲ ಯೋಚಿಸಿದ ಅವನು ತನ್ನ ತಾಯಿ ಹೇಳಿದ ಮಾತನ್ನು ಕೇಳಿ, ಇದೇನು ಅಮ್ಮ ಹೀಗೆ ಹೇಳ್ತಿದೀಯಾ? ನನಗೆ ಇನ್ನೂ ಮದುವೆ ಆಗಿಲ್ಲ, ಅಂಥದ್ರಲ್ಲಿ ಚಿಕ್ಕ ಮಗನಿಗೆ ಮದುವೆ ಮಾಡಿದ್ರೆ ಜನ ಆಡ್ಕೊಳ್ಳೋದಿಲ್ವಾ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಹೇಳುತ್ತಾರೆ, ನೋಡಪ್ಪ, ಜನ ಮಾತಾಡ್ತಾರೆ ಅಂತ ಹೇಳಿ ಬೇರೆಯವರ ಪ್ರಕಾರ ನಾವು ಜೀವನ ಮಾಡೋದಕ್ಕಾಗಲ್ಲ. ನಿನಗಂತೂ ಎಷ್ಟು ಸಂಬಂಧಗಳು ಬಂತು, ಒಂದು ಕೂಡು ಬಂದಿಲ್ಲ. ಹಾಗಂತ ಹೇಳಿ ನಿನ್ನ ತಮ್ಮನಿಗೂ ಕೂಡ ಮದುವೆ ಮಾಡದೆ ಇರೋದಕ್ಕಾಗುತ್ತಾ? ಅವರು ಕೂಡ ಒಳ್ಳೆ ಜನ ಅನ್ಸುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧಗಳು ಸಿಗುವುದೇ ಅಪರೂಪ. ನೋಡು, ಹೇಗೋ ಭಾನುವಾರ ರಜೆ ಇದೆ, ಹೋಗಿ ಸಂಬಂಧನ ಗಟ್ಟಿ ಮಾಡ್ಕೊಂಡು ಬಂದ್ಬಿಡೋಣ. ಒಳ್ಳೆ ಕಾರ್ಯಗಳಲ್ಲಿ ತಡ ಮಾಡಬಾರದು ಎಂದು ತಾಯಿ ಹೇಳಿದ್ದನ್ನು ಕೇಳಿ ಮಗ ತನ್ನ ತಾಯಿಯ ಮುಖವನ್ನು ನೋಡಲಾರಂಭಿಸಿದ. ಅವನ ತಾಯಿ ಕೂಡ ತನ್ನ ಮಗನಿಗೆ ತಾನು ಸ್ವಾರ್ಥಿಯಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದು ಅರ್ಥವಾಗ್ತಾ ಇತ್ತು. ಹಾಗಾಗಿ ತಕ್ಷಣವೇ ತನ್ನ ಮಾತಿನಿಂದ, ನೋಡಪ್ಪ, ನನಗೂ ನಮ್ಮ ಮನೆಗೆ ಮೊದಲು ದೊಡ್ಡ ಸೊಸೆನೆ ಬರಬೇಕು ಅನ್ನೋ ಆಸೆ ಇತ್ತು. ನಾನು ಕೂಡ ಮಾಡ್ಬೇಕಾಗಿರೋ ಪ್ರಯತ್ನಗಳನ್ನೆಲ್ಲ ಮಾಡಿದೆ. ಆದ್ರೆ ನಿನಗೆ ಯಾವ ರೀತಿಯ ಸಂಬಂಧಗಳು ಕೂಡಿ ಬರ್ತಿಲ್ಲ. ಹಾಗಾಗಿ ನಿನ್ನ ತಮ್ಮನಿಗಾದ್ರೂ ಮದುವೆಯಾಗ್ಲಿ ಅನ್ನೋ ನಿರ್ಧಾರ ಮಾಡಿದೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಮಗ ಗಂಭೀರ ಧ್ವನಿಯಲ್ಲಿ ಹೇಳಿದ, ಸರಿಯಮ್ಮ, ನೀನು ನಿರ್ಧಾರ ಮಾಡಿದ್ಯಾ ಅಂದ ಮೇಲೆ ಅದು ಸರಿನೇ ಇರುತ್ತೆ. ನಿನಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡು. ಬೇಡ ಅಂತ ಹೇಳಿ ನಾನು ಕೆಟ್ಟವನಾಗೋದಕ್ಕೆ ನಾನು ಬಯಸೋದಿಲ್ಲ. ಮನೆಯಲ್ಲಿ ಈ ಸಂಬಂಧದಿಂದ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರ್ತಾರೆ ಅನ್ನೋದಾದ್ರೆ ನನಗೂ ಕೂಡ ಒಪ್ಪಿಗೆ ಇದೆ. ನೀನ್ ಹೇಳ್ದ ಹಾಗೆ ಭಾನುವಾರ ಹೋಗಿ ಮಾತುಕತೆನ ಮುಗಿಸ್ಬಿಟ್ ಬರೋಣ ಎಂದು ಮಗ ಹೇಳಿದ್ದೇ ತಡ ಅವನ ತಾಯಿ, ಸರಿ, ಹೇಗೋ ನಮ್ಮನೇಲಿ ಇದು ಮೊದಲನೇ ಮದುವೆ, ಮಾತುಕತೆ ಜೊತೆ ಹುಡುಗಿಗೆ ಉಂಗುರ ಹಾಕಿ ಬರೋಣ. ಸಂಜೆ ನೀನು ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಇತ್ತ ತಾಯಿಯ ಮಾತನ್ನು ಕೇಳಿ ದುಃಖದಿಂದ ಒಂದೇ ಮನೆಯಲ್ಲಿ ತಾಯಿ ಮಕ್ಕಳ ಮಧ್ಯೆ ಹೇಗೆ ಭೇದ ಭಾವ ಮಾಡೋದಕ್ಕೆ ಸಾಧ್ಯ? ಅಮ್ಮ ಇಷ್ಟು ಸ್ವಾರ್ಥಿ ಆಗೋದ್ಲಾ ಎಂದು ಯೋಚಿಸತೊಡಗಿದ. ಆದರೆ ಇಷ್ಟೆಲ್ಲ ನೋಡಿದ ಮೇಲೆ ಅವನು ಹೆಚ್ಚು ಯೋಚನೆ ಮಾಡಲು ಹೋಗೋದಿಲ್ಲ. ಯಾಕಂದರೆ ಈ ವಿಷಯದ ಬಗ್ಗೆ ಯೋಚನೆ ಮಾಡಿದಷ್ಟು ಅವನಿಗೆ ದುಃಖ ಹೆಚ್ಚಾಗುತ್ತಿತ್ತು. ಹಾಗಾಗಿ ಅವನ ತಾಯಿ ಹೇಳಿದ ಹಾಗೆ ಹುಡುಗಿಯನ್ನು ನೋಡಿಕೊಂಡು ಬಂದ 15 ದಿನಕ್ಕೆ ಮದುವೆ ಕೂಡ ನಡೆದು ಹೋಗುತ್ತೆ. ಇನ್ನು ಮನೆಗೆ ಹೊಸ ಸೊಸೆ ಬಂದಿರೋದ್ರಿಂದ ಮನೆಯ ಖರ್ಚು ಕೂಡ ಹೆಚ್ಚಾಗುತ್ತಿತ್ತು. ಹೇಳೋದಕ್ಕೆ ಮಾತ್ರ ಚಿಕ್ಕ ಮಗ ಬಿಸಿನೆಸ್ ಮಾಡುತ್ತಿದ್ದಾನೆ ಅನ್ನೋ ಹೆಸರಿತ್ತು. ವಾಸ್ತವದಲ್ಲಿ ಯಾವ ಕೆಲಸನೂ ಮಾಡುತ್ತಿರಲಿಲ್ಲ. ಹಾಗಾಗಿ ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅವನ ಅಣ್ಣನೇ ನೋಡಿಕೊಳ್ಳುತ್ತಿದ್ದ. ಇತ್ತ ಅವನ ತಾಯಿ ಬುದ್ಧಿವಂತಿಕೆಯಿಂದ ಅವನ ದೊಡ್ಡ ಮಗನ ಸಂಪಾದನೆಯಿಂದ ಮನೆಯ ಮೇಲೆ ಮತ್ತೆರಡು ರೂಮುಗಳನ್ನ ಕಟ್ಟಿಸಿ ಬಾಡಿಗೆಗೆ ಬಿಡ್ತಾರೆ. ಹಾಗಾಗಿ ಈಗ ಮನೆಯಲ್ಲಿ ಒಳ್ಳೆಯ ಆದಾಯ ಬರುತ್ತಿತ್ತು. ಕಾಲ ಕಳೆದ ಹಾಗೆ ದೊಡ್ಡ ಮಗ ಹೋಗುತ್ತಿದ್ದ ಆಫೀಸಿನಲ್ಲಿ ವಿಚ್ಛೇದನ ಪಡೆದಿರುವ ಒಂದು ಹುಡುಗಿಯ ಪರಿಚಯ ಆಗುತ್ತೆ. ಇಬ್ಬರಲ್ಲಿ ಸ್ನೇಹ ಬೆಳೆಯುತ್ತೆ. ಅವರಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರ್ತಾರೆ. ಹಾಗಾಗಿ ಇಬ್ಬರು ಮದುವೆಯಾಗುವುದಾಗಿ ನಿರ್ಧಾರ ಕೂಡ ಮಾಡುತ್ತಾರೆ. ಸಮಯ ಸಂದರ್ಭವನ್ನು ನೋಡಿ ತನ್ನ ತಾಯಿಯ ಬಳಿ ವಿಷಯವನ್ನು ಹೇಳಬೇಕು ಅಂದುಕೊಂಡಿರ್ತಾನೆ. ಆದರೆ ಅವನ ತಾಯಿಗೆ ಮಗ ಮದುವೆಯಾಗುವುದು ಇಷ್ಟ ಇರಲಿಲ್ಲ. ಮಗನ ಆದಾಯದ ಮೇಲೆ ಅವರ ಕಣ್ಣಿತ್ತು. ಹಾಗಾಗಿ ಹೀಗೆ ಒಂದು ದಿನ ತನ್ನ ತಾಯಿಯೊಂದಿಗೆ ಮಾತನಾಡುವಾಗ ಮದುವೆಯ ವಿಷಯವನ್ನು ಪ್ರಸ್ತಾಪ ಮಾಡುತ್ತಾ, ಅಮ್ಮ, ಹೇಗೋ ನನಗೆ ಒಳ್ಳೆ ಸಂಬಂಧಗಳು ಬರುತ್ತಿಲ್ಲ. ನನ್ನ ಆಫೀಸಿನಲ್ಲಿ ನನ್ನ ಜೊತೆನೆ ಒಂದು ಹುಡುಗಿ ಕೆಲಸ ಮಾಡ್ತಿದ್ದಾಳೆ. ನಾನು ಅವಳ ಜೊತೆ ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ. ಹೊಸ ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದೇನೆ. ಆದರೆ ಅವಳು ವಿಚ್ಛೇದನ ಪಡೆದಿರುವ ಹುಡುಗಿ. ತುಂಬಾ ಒಳ್ಳೆ ಮನಸ್ಸಿದೆ ಅವಳಿಗೆ. ನಮ್ಮನೆಗೆ ಬಂದ್ರೆ ತುಂಬಾ ಚೆನ್ನಾಗಿ ಮನೆನ ನಿಭಾಯಿಸ್ಕೊಂಡು ಹೋಗ್ತಾಳೆ ಎಂದು ಮಗ ಹೇಳಿದ್ದೇ ತಡ ತಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಈಗ ನಿನಗೆ ಏನಾಗಿದೆ? ಸಂತೋಷವಾಗಿಲ್ವಾ? ನೀನು ಇದ್ದಕ್ಕಿದ್ದ ಹಾಗೆ ಮದುವೆ ವಿಷಯ ಎಲ್ಲಿಂದ ಬಂತು
ಅದರಲ್ಲೂ ಅಂತಹ ಹುಡುಗಿನ ಮದುವೆ ಮಾಡ್ಕೊಳ್ತೀಯ ಎಂದು ತಾಯಿ ಹೇಳಿದ ಮಾತನ್ನು ಕೇಳಿ ಮಗನಿಗೆ ಕೋಪ ಬರುತ್ತೆ. ಇದೇನಮ್ಮ ಹೀಗ್ ಮಾತಾಡ್ತಾ ಇದೀಯಾ? ನನಗೆ ವಯಸ್ಸು ಎಷ್ಟಾಗಿದೆ ಅನ್ನೋದು ನೋಡ್ದಾ? ಆಫೀಸಿನಲ್ಲಿ ಎಲ್ಲರೂ ನನ್ನ ರೇಗಿಸ್ತಾರೆ. ನಿನಗಿಂತ ಚಿಕ್ಕವನಿಗೆ ಮದುವೆ ಆಗಿದೆ. ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀಯೇನೋ ಅಂತಾರೆ. ಆ ಹುಡುಗಿ ಕೂಡ ತುಂಬಾ ಒಳ್ಳೆ ಹುಡುಗಿ. ಯಾಕೆ ಬೇಡ ಅಂತ ಹೇಳ್ತಿದೀಯಾ? ನೋಡಮ್ಮ, ಅಪ್ಪ ಹೋದಾಗ್ನಿಂದ ಈ ಮನೆಗೋಸ್ಕರ ಹಾಗೂ ಈ ಕುಟುಂಬಕ್ಕೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದ್ದೇನೆ. ಅದನ್ನಾದ್ರೂ ಸ್ವಲ್ಪ ಯೋಚನೆ ಮಾಡು ಎಂದು ಮಗ ಹೇಳಿದ ಮಾತಿಗೆ ತಾಯಿ ಕೋಪದಿಂದ ಹೇಳ್ತಾರೆ. ಏನ್ ದೊಡ್ಡ ತ್ಯಾಗ ಮಾಡಿದ್ಯಾ ನೀನು? ಮಗನಾಗಿ ನೀನು ಮಾಡ್ಬೇಕಾಗಿರೋ ಕೆಲ್ಸನ ಮಾಡಿದ್ಯಾ. ಹಾಗಂತ ಹೇಳಿ ನೀನು ಹೇಳಿದ ಹಾಗೆಲ್ಲ ಕುಣಿಯೋದಕ್ಕಾಗಲ್ಲ. ನೋಡು, ನೀನು ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದಾದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಎಂದು ಅವನ ತಾಯಿ ಹೇಳಿದ್ದನ್ನು ಕೇಳಿ ಒಂದು ಕ್ಷಣಕ್ಕೆ ಅವನ ಮನಸ್ಸು ಒಡೆದು ಹೋದ ಹಾಗಾಗುತ್ತೆ. ಈ ಮನೆಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ. ಅಮ್ಮನ ಬಾಯಿಯಿಂದ ನನಗಾಗಿ ಇಂಥ ಮಾತು ಬರುತ್ತೆ ಅಂತ ನಾನು ಊಹಿಸುವುದಕ್ಕೂ ಆಗ್ತಿಲ್ಲ. ನಾನು ಕೆಲಸಕ್ಕೆ ಹೋಗಿ ಮನೆ ಕಟ್ಟುವುದರಿಂದ ಹಿಡಿದು ತಮ್ಮನ ಓದು ಮದುವೆ ಎಲ್ಲ ನಾನೇ ಮಾಡಿದೆ. ಕ್ರಮೇಣ ನನ್ನ ಸಂಪಾದನೆಯಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಯ್ತು. ಆದರೆ ಇವತ್ತು ಅಮ್ಮ ಈ ರೀತಿ ಮಾತಾಡಿದ್ರು ಅಂದ್ರೆ ನಂಬಕ್ಕಾಗ್ತಿಲ್ಲ ಎಂದು ಹೇಳಿ ದುಃಖ ಪಡುತ್ತಾ ತನ್ನ ತಾಯಿಯ ಬಳಿ, ಅಮ್ಮ, ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದೀಯಾ? ಹಾಗಾದ್ರೆ ಈ ಮನೆ ನಂದಲ್ವಾ ಎಂದು ಮಗ ಹೇಳಿದ್ದನ್ನು ಕೇಳಿ ತಾಯಿ ಕೋಪದಿಂದ, ನೋಡು, ಈ ಮನೆ ನಿಂದ್ ಹೇಗಾಗುತ್ತೆ? ಈ ಮನೆ ಇರೋದು ನನ್ನ ಹೆಸರಲ್ಲಿ. ಮದುವೆ ಮಾಡ್ಕೊಂಡು ಈ ಮನೆ ಮೇಲೆ ಹಕ್ಕನ್ನ ತೋರಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು. ನೋಡು, ಒಂದು ಮಾತನ್ನ ಮಾತ್ರ ನೆನಪಲ್ಲಿಟ್ಕೋ. ಆ ಹುಡುಗಿನ ಏನಾದ್ರೂ ನೀನು ಮದುವೆಯಾದ್ರೆ ಈ ಮನೆಯಲ್ಲಿ ಯಾವುದೇ ರೀತಿ ಭಾಗ ಕೂಡ ಸಿಗೋದಿಲ್ಲ ನಿನಗೆ ಎಂದು ತಾಯಿ ಹೇಳಿದ್ದನ್ನು ಕೇಳಿ ಭಾರವಾದ ಹೃದಯದಿಂದ ಮಗ ಹೇಳ್ತಾನೆ. ನೋಡಮ್ಮ, ನೀನು ಅನ್ಕೊಂಡಿರೋ ಹಾಗೆ ನನಗೆ ಅಂತಹ ದುರಾಸೆ ಇಲ್ಲ. ನನಗೆ ತಾಯಿ ಪ್ರೀತಿ ಸಿಕ್ಕಿದ್ದಿದ್ರೆ ಸಾಕಾಗಿತ್ತು. ಆದ್ರೆ ನಿನ್ನ ಮನಸ್ಸಲ್ಲಿ ನನಗೋಸ್ಕರ ಇಷ್ಟೊಂದು ದ್ವೇಷ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಹಗಲು ರಾತ್ರಿ ಅನ್ನದೇ ನಮ್ಮವರಿಗೋಸ್ಕರ ಅಂತ ನನ್ನ ಜೀವನನ ಮುಡಿಪಾಗಿಟ್ಟೆ. ನನ್ನ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇನ್ನ ನಾನು ಇಲ್ಲಿ ಇದ್ದು ಪ್ರಯೋಜನ ಏನು? ನನಗೂ ನನ್ನ ಜೀವನ ಬದುಕಬೇಕು ಅನ್ನೋ ಆಸೆ ಇದೆ. ಇನ್ನು ನಾನು ಹೆಚ್ಚು ಏನು ಮಾತಾಡೋದಿಲ್ಲ ಎಂದು ಹೇಳಿ ಭಾರವಾದ ಮನಸ್ಸಿನಿಂದ ತನ್ನ ರೂಮಿಗೆ ಹೋಗಿ ಬಟ್ಟೆಗಳನ್ನ ತೆಗೆದುಕೊಂಡು ಮನೆಯಿಂದ ಹೊರಹೋಗ್ತಾನೆ. ಇಷ್ಟಾದರೂ ಅವನ ತಾಯಿಗೆ ಮಾತ್ರ ಮಗನ ಆಸೆ ಆಕಾಂಕ್ಷೆಯನ್ನು ಅರ್ಥ ಮಾಡಿಕೊಳ್ಳದೇ ಇಲ್ಲ. ಇತ್ತ ಮಗ ಕೂಡ ತನ್ನ ತಾಯಿಯ ಮತ್ತೊಂದು ಮುಖವನ್ನು ನೋಡಿ ತುಂಬಾ ನೊಂದ್ಕೊಂಡು ಮನೆಯಿಂದ ಹೊರಹೋಗ್ತಾನೆ. ಇನ್ನು ಅವನು ಮನೆಯಿಂದ ಹೊರಬರಲು ಪ್ರಾರಂಭಿಸಿದಾಗ ಮನೆಯಲ್ಲಿ ಯಾರು ಅವನನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಅವನ ತಮ್ಮ ಕೂಡ ಅಣ್ಣ ಹೊರಗಡೆ ಹೋಗುತ್ತಿರುವುದನ್ನು ನೋಡಿಕೊಂಡು ಏನು ಮಾತನಾಡದೆ ಸುಮ್ಮನೆಯೇ ನಿಂತಿರುತ್ತಾನೆ. ಇನ್ನು ಇಡೀ ಮನೆಗೆ ತಾನೊಬ್ಬನೇ ಮಾಲೀಕನಾಗಬಹುದು ಎಂದು ಯೋಚಿಸುತ್ತಾ ಅವನ ತಮ್ಮ ಕೂಡ ಖುಷಿ ಪಡುತ್ತಿದ್ದ. ಇತ್ತ ಮನೆಯಿಂದ ಹೊರಗೆ ಹೋದ ಅವನ ಅಣ್ಣ ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ಬಾಡಿಗೆಗೆ ಮನೆ ಒಂದನ್ನು ತೆಗೆದುಕೊಂಡು ಆ ಮನೆಯಲ್ಲಿ ವಾಸ ಮಾಡಿಕೊಂಡಿರುತ್ತಾನೆ. ದಿನ ಕಳೆದ ಹಾಗೆ ಅವನು ಮದುವೆಯಾಗುವ ಹುಡುಗಿ ರಚನಾಳ ಬಳಿ ಎಲ್ಲ ವಿಷಯವನ್ನು ಹಂಚಿಕೊಳ್ತಾನೆ. ಇತ್ತ ಅವಳು ಕೂಡ ಅವನನ್ನು ಸಮಾಧಾನ ಮಾಡುತ್ತಾ, ನೋಡಿ, ಮಗನಾಗಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ್ದೀರಾ. ಒಂದಲ್ಲ ಒಂದು ದಿನ ಅವರಿಗೆ ಅವರು ಮಾಡಿರುವ ತಪ್ಪಿನ ಪಶ್ಚಾತ್ತಾಪ ಆಗುತ್ತೆ ಎಂದು ಸಮಾಧಾನ ಮಾಡುತ್ತಾಳೆ. ಕೊನೆಗೂ ಇಬ್ಬರ ಮದುವೆ ಕೂಡ ಆಗುತ್ತೆ. ಇನ್ನು ಅವಳ ಬಗ್ಗೆ ಹೇಳುವುದಾದರೆ ಅವಳಿಗೆ ಒಬ್ಬ ವಯಸ್ಸಾದ ತಾಯಿ ಬಿಟ್ರೆ ಬೇರೆ ಯಾರು ಇರೋದಿಲ್ಲ. ಮದುವೆಯಾದ 6 ತಿಂಗಳಿಗೆ ವರದಕ್ಷಿಣೆ ಕಾಟದಿಂದ ಅವಳಿಗೆ ವಿಚ್ಛೇದನವಾಗಿರುತ್ತೆ. ಹಾಗಾಗಿ ಅವಳ ಮದುವೆಯಾದ ಮೇಲೆ ಅವಳ ತಾಯಿ ಕೂಡ ಅವರ ಜೊತೆಗೆ ಇರ್ತಾರೆ. ದಿನ ಕಳೆದ ಹಾಗೆ ಎಲ್ಲವನ್ನು ಮರೆತು ರಮೇಶ್ ಹಾಗೂ ರಚನಾ ಇಬ್ಬರು ಸಂತೋಷವಾಗಿರ್ತಾರೆ. ಅದೇ ಸಮಯಕ್ಕೆ ರಚನಾಗೆ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ. ಮದುವೆಯಾದ 1 ವರ್ಷಕ್ಕೆ ಸ್ವಂತ ಮನೆಯನ್ನು ಕೂಡ ತೆಗೆದುಕೊಳ್ತಾರೆ. ಇಂತಹ ಸಂತೋಷದ ಸಮಯದಲ್ಲಿ ಅಂದು ರಚನಾ ತಾಯಿಗೆ ವಯಸ್ಸಾಗಿರೋ ಕಾರಣ ರಚನಾ ತನ್ನ ತಾಯಿಯನ್ನ ಕಳೆದುಕೊಳ್ತಾಳೆ. ಅವಳ ತಾಯಿಯನ್ನು ಅವಳು ತುಂಬಾ ಹಚ್ಚಿಕೊಂಡಿದ್ಲು. ಹಾಗಾಗಿ ತಾಯಿ ಹೋದ ಮೇಲೆ ಅವಳು ತುಂಬಾನೇ ದುಃಖದಲ್ಲಿರ್ತಿದ್ಲು. ಇತ್ತ ಗಂಡನಿಗೂ ಕೂಡ ಆಗಾಗ ಅವನ ತಾಯಿಯ ನೆನಪು ಆಗ್ತಿತ್ತು. ಮನಸ್ಸಿಲ್ಲದಿದ್ದಾಗ ಮನೆಯ ಸಮೀಪವೇ ಇರುವ ವೃದ್ಧಾಶ್ರಮಕ್ಕೆ ಹೋಗಿ ಅವರ ಕೈಯಲ್ಲಿ ಆದಷ್ಟು ಹಣವನ್ನು ಕೊಟ್ಟು ಬರ್ತಿದ್ರು. ಒಂದು ದಿನ ಗಂಡ ಹೆಂಡತಿ ಇಬ್ಬರು ವೃದ್ಧಾಶ್ರಮದಲ್ಲಿ ಒಬ್ಬ ಮಹಿಳೆಯನ್ನು ನೋಡ್ತಾರೆ.
ಅವರು ತುಂಬಾ ದುಃಖಿತರಾಗಿದ್ರು. 2 ತಿಂಗಳ ಹಿಂದೆ ಆಕೆಯ ಮಗ ಮತ್ತು ಸೊಸೆ ಆಕೆಯನ್ನು ತಂದು ಆಶ್ರಮದಲ್ಲಿ ಬಿಟ್ಟು ಹೋಗಿರ್ತಾರೆ. ಆ ಹೆಣ್ಣಿನ ಮುಖ ನೋಡಿದ ಕೂಡಲೇ ಅವನಿಗೆ ಅನುಮಾನ ಬರುತ್ತೆ. ನೋಡಲು ಅವನ ತಾಯಿಯ ಹಾಗೆ ಇದ್ದ ಆ ಮಹಿಳೆಯ ಬಗ್ಗೆ ವೃದ್ಧಾಶ್ರಮದಲ್ಲಿ ವಿಚಾರಿಸಿದಾಗ ಗೊತ್ತಾಗಿದ್ದು, ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಅವನ ತಾಯಿ ಎಂದು. ವಿಷಯ ಗೊತ್ತಾದ ತಕ್ಷಣ ದುಃಖದಿಂದ ಕಣ್ಣೀರು ಹಾಕುತ್ತಾ ಅವರ ಬಳಿ ಬಂದು, ಅಮ್ಮ, ಏನಿದು ನಿನ್ನ ಅವಸ್ಥೆ ಎಂದು ದುಃಖದಿಂದ ಮಗ ಕಣ್ಣೀರು ಹಾಕಿದ್ದನ್ನು ನೋಡಿ ತಾಯಿ ಮುಜುಗರದಿಂದ ಮಗನ ಬಳಿ ಹೇಳ್ತಾರೆ, ಹೌದಪ್ಪ, ನಿನ್ನ ತಮ್ಮ ಮೋಸ ಮಾಡಿಬಿಟ್ಟ, ಮನೆ ಮಠ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ. ಅವನಿಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಆದ್ರೆ ಇವತ್ತು ಅವನಿಗೆ ಹೆತ್ತ ತಾಯಿಗಿಂತ ದುಡ್ಡೇ ಹೆಚ್ಚಾಗೋಗಿದೆ. ಆಸ್ತಿ ಪತ್ರಗಳನ್ನೆಲ್ಲ ಕಿತ್ಕೊಂಡು ನನ್ನ ಹೊರ ಹಾಕಿದ್ದಾನೆ ಎಂದು ಹೇಳಿದ್ದಕ್ಕೆ ಪಕ್ಕದಲ್ಲಿದ್ದ ಸೊಸೆ ಹೇಳ್ತಾಳೆ, ನೋಡಿ, ಅವತ್ತು ನೀವು ಮಾಡಿದ್ದ ತಪ್ಪೇ ಇವತ್ತು ನೀವು ಅನುಭವಿಸ್ತಾ ಇರೋದು. ಅವತ್ತು ನೀವು ಮಾಡಿದ ಆ ಒಂದು ತಪ್ಪಿನಿಂದ ಇವತ್ತು ಮಕ್ಕಳ ಮಧ್ಯೆ ಎಷ್ಟೊಂದು ಬಿರುಕುಗಳು ಬಂದಿವೆ. ನಿಮ್ಮ ದೊಡ್ಡ ಮಗ ನಿಮ್ಮಿಂದ ಯಾವ ಆಸ್ತಿ ಅಂತಸ್ತನ್ನ ಬಯಸಲಿಲ್ಲ, ನಿಮ್ಮ ಪ್ರೀತಿನ ಬಯಸಿದ್ರು. ನೋಡಿ, ಅದಕ್ಕೆ ಹೇಳೋದು ಕಾಲ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಹೇಳಿ. ನೋಡಿ ಅತ್ತೆ, ನಾವಿರೋವರೆಗೂ ನೀವು ಇಂಥ ಸ್ಥಿತಿಯಲ್ಲಿ ಇರೋದು ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ನಡೀರಿ ಮೊದಲು ಇಲ್ಲಿಂದ, ನಮ್ಮ ಮನೆಗೆ ನಡೀರಿ ಎಂದು ಹೇಳಿ ಅವನ ಗಂಡನ ಬಳಿ ಹೇಳ್ತಾಳೆ, ರೀ, ಅಮ್ಮ ಹೋದಾಗ್ನಿಂದ ನಮ್ಮ ಮನೆ ಖಾಲಿ ಖಾಲಿ ಅನಿಸ್ತಿದೆ. ನಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರೂ ಇಲ್ಲ. ಅತ್ತೇನ ಮನೆಗೆ ಕರ್ಕೊಂಡು ಹೋಗೋಣ ಎಂದು ಹೇಳಿದ್ದನ್ನು ಕೇಳಿ ಮಗ ಹೇಳ್ತಾನೆ, ಅಮ್ಮ, ಏನೋ ಆಗ್ಬಾರ್ದಾಗೋಯ್ತು, ಇನ್ಮೇಲಾದ್ರೂ ನಾವೆಲ್ಲ ಸೇರಿ ಜೊತೆಲಿರೋಣ ಎಂದು ತಾಯಿಯನ್ನು ತಬ್ಬಿಕೊಂಡಾಗ ತಾಯಿ ಕಣ್ಣೀರು ಹಾಕುತ್ತಾ, ಇದು ನಾನು ಮಾಡಿರುವ ತಪ್ಪಿನ ಪಶ್ಚಾತ್ತಾಪನಪ್ಪ. ಅವತ್ತು ನಾನು ನಿನ್ನ ಮನೆಯಿಂದ ಹೊರಗೆ ಹಾಕಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನನಗೆ ಹೋಗ್ತಾ ಹೋಗ್ತಾ ಎಲ್ಲ ಆಯ್ತು. ನಿನ್ನ ತಮ್ಮನಿಗೆ ಮುದ್ದು ಮಾಡಿ ಮಾಡಿ ನಾನು ಮಾಡಿದ ತಪ್ಪಿಗೆ ಹೆಂಡತಿ ಹೇಳಿದ ಹಾಗೆ ಕೇಳ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿದ. ಅವತ್ತು ಇವಳನ್ನ ಮದುವೆಯಾದ್ರೆ ಮನೆಗೆ ಸೇರಿಸಲ್ಲ ಅಂತ ಹೇಳ್ದೆ. ಆದರೆ ಇವತ್ತು ನಿನ್ನ ಹೆಂಡತಿನೇ ಸ್ವತಃ ನನ್ನ ಸ್ವೀಕಾರ ಮಾಡ್ತಿದ್ದಾಳೆ. ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಬೇಕಾ ನನಗೆ? ಇನ್ನು ಮುಂದೆ ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಎಂದು ಕಣ್ಣೀರು ಹಾಕುತ್ತಾ ಮಗ ಹಾಗೂ ಸೊಸೆ ಜೊತೆ ಮನೆಗೆ ಹೊರಡುತ್ತಾ ಮಗ ಹಾಗೂ ಸೊಸೆಯನ್ನು ಹೊಂದಿಕೊಂಡು ಸಂತೋಷವಾಗಿ ಇರಲು ಪ್ರಯತ್ನ ಪಡ್ತಾರೆ. ಆದರೆ ಇತ್ತ ಅವರ ಚಿಕ್ಕ ಮಗ ಆಸ್ತಿಯನ್ನೆಲ್ಲ ದೋಚಿ ಸುಖವಾಗಿ ಇರಬಹುದು ಎಂದು ಯೋಚಿಸಿ ಮತ್ತೆ ದೊಡ್ಡದಾದ ಬಿಸಿನೆಸ್ ಸ್ಟಾರ್ಟ್ ಮಾಡ್ತಾನೆ. ಆದರೆ ವ್ಯಾಪಾರದಲ್ಲಿ ಭಾರಿ ನಷ್ಟವನ್ನು ಅನುಭವಿಸಿದ ನಂತರ ಅವರ ಮನೆಯನ್ನೆಲ್ಲ ಮಾರಿ ಈಗ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಾ ಸಂಸಾರ ನಡೆಸಬೇಕಾದ ಅನಿವಾರ್ಯತೆ ಅವನಿಗಾಗಿದೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.